ಬಗ್ಗೆ ಬಹಳ ಗೌರವ ಇಟ್ಟುಕೊಂಡು ಬಂದಿರುವಂಥವನ್ನು ಬಾಲ್ಯದಿಂದನೂ ಅದೇ ಒಂದು ಸಂಪ್ರದಾಯದಲ್ಲಿ ಬೆಳ್ಕೊಂಡು ಬಂದಿರೋ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನ ನನಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಈಗ ನಾವು ಸಕಲ ಜೀವಾತ್ಮರಿಗೆ ಲೇಸನುಭವಿಸುವ ನಮ್ಮ ಕೂಡಲ ಸಂಗಮ ದೇವ. ಇನ್ನೊಂದು ಕಡೆ ನಾವು ಕೇಳ್ತೀವಿ, ನಾವು ಸಕಲ ಜೀವಾತ್ಮರು ಅಂತಂದ್ರೆ ಮಾನವ ಕುಲ ಬಂತು, ಹಾಗೂ ಪಕ್ಷಿ ಪ್ರಾಣಿಗಳು, ಇವತ್ತ ಜಲಚರ ಸಮುದ್ರದಲ್ಲಿರುವಂಥವು, ಇವೆಲ್ಲ ಜೀವವನ್ನು ಹೊಂದಿರುವಂತಹ ಆತ್ಮ. ಇದು ಪ್ರತಿಯೊಂದು ಜೀವ ಹೊಂದಿರುವಂತಹ ಆತ್ಮದಲ್ಲಿ ದೇವ ನೆಲೆಸಿದಾನ ಅನ್ನುವಂಥದ್ದು ಏನು ಅಣ್ಣ ಬಸವಣ್ಣವರು ಅವರಿಗೆ ಅದೆಲ್ಲ ಲೇಸ್ ಆಗಲಿ ಅಂಥೇಳಿ ಅವರು ಆ ಕಾಲದಲ್ಲಿ ಸಾರಿದರು. ಒಂದು ಕಾಲಿತ್ತು, ಬಹಳ ಮೂಢನಂಬಿಕೆಗಳಿದ್ದು ಈ ನಮ್ಮ ನಾಡಿನಲ್ಲಿ. ಭಾಳಷ್ಟು ಸತಿ ಸಹಗಮನ ಅಂತಂದ್ರೆ ಇವತ್ತು ಗಂಡು ತೀರ್ಕೊಂಡು ಅಂತಂದ್ರೆ ಹೇಳ್ತಿದ್ದಕ್ಕೆ ಅದ ಚಿತೆಯಲ್ಲಿ ಹಾರಬೇಕು ಅಂದ್ರೆ ನಾ ಮುಕ್ತಿ ಸಿಗ್ತೈತಿ, ಅಲ್ಲೇ ಅವರು ಸಹಿತ ಆ ಚಿತೆಯಲ್ಲಿ ಹೋಗುವಂಥದ್ದು. ಇಂಥ ಎಲ್ಲ ಮೂಢನಂಬಿಕೆಗಳಿದ್ದು, ಬಾಲ ವಿವಾಹಗಳಿದ್ದು, ಇದೆಲ್ಲವನ್ನ ಮೂಢನಂಬಿಕೆಗಳನ್ನು ನಿರ್ಮೂಲನೆ ಮಾಡುವ ಸಲುವಾಗಿ ಅಣ್ಣ ಬಸವಣ್ಣವರು ಬಹಳಷ್ಟು ಹೋರಾಟ ಮಾಡಿದರು. ಅಷ್ಟೇ ಅಲ್ಲ, ಜಾತಿ ಅನ್ನುವಂಥದ್ದು ಇದು ನಾವು ಮಾಡಿಕೊಂಡದ್ದು, ಇದು ದೇವರು ಮಾಡಿದ್ದಲ್ಲ. ದೇವರು ನಮಗೆ ಮನುಷ್ಯರನ್ನಾಗಿ ಹುಟ್ಟಿಸಿದಾನ. ಜಾತಿ ನಿರ್ಮೂಲನೆ ಮಾಡುವ ಸಲುವಾಗಿ ಅವರು ಬಹಳಷ್ಟು ಹೋರಾಟಗಳನ್ನು ಮಾಡಿದರು. ಅಷ್ಟೇ ಅಲ್ಲ, ಅಂತರ್ಜಾತೀಯ ವಿವಾಹವನ್ನು ಮಾಡಿ ಒಂದು ಕ್ರಾಂತಿಯನ್ನು 12ನೇ ಶತಮಾನದಲ್ಲಿ ಮಾಡಿದವರು. ಯಾರಾದರೂ ವಿಶ್ವಗುರು ಇದ್ದರೆ ಅದು ಅಣ್ಣ ಬಸವಣ್ಣವರು. ಬಸವಣ್ಣವರಿಗೆ ನಾವು ಯಾಕೆ ವಿಶ್ವಗುರು ಅಂತೀವಿ? ಅದು ಕೇವಲ ನಮ್ಮ ಕನ್ನಡ ಕರ್ನಾಟಕಕ್ಕಲ್ಲ, ಅದು ಭಾರತ ದೇಶಕ್ಕಲ್ಲ, ಇಡೀ ಜಗತ್ತಿಗೆ ಮಾದರಿ ಆಗಿರುವಂಥ ಒಂದು ತತ್ವಗಳನ್ನು, ಸಂದೇಶಗಳನ್ನ ಅವರು ಹೇಳಿದರು. ಈಗ ಕೆಲವೊಬ್ಬರು ಹೇಳ್ತಾರ, ನಮ್ಮ ಏನಪ್ಪ ದೇವರು ಶ್ರೀಕೃಷ್ಣ ಅಂತಂದ್ರೆ ದೇವರು ಪರಮಾತ್ಮ, ಹಿಂಗೆ ಕೆಲವೊಬ್ಬರು ತಮ್ಮ ದೇವರನ್ನುವಂಥದ್ದು ಪ್ರತಿಪಾದನೆ ಮಾಡಿದರು. ಕೆಲವೊಬ್ಬರು ದೇವರ ಪ್ರವಾದಿಗಳು ಅಂತೇಳಿ ಪ್ರತಿಪಾದನೆ ಮಾಡಿದರು. ಅವರು ತಮಗೆ ಬೇಕಾದಂಗೆ ತಮ್ಮ ಧರ್ಮಗಳನ್ನ ಸೃಷ್ಟಿ ಮಾಡಿದರು. ಆದ್ರೆ ಅಣ್ಣ ಬಸವಣ್ಣವ್ರಿಗೆ ಕೇಳಿದ್ರೆ ಅವರು ಏನು ಹೇಳಿದ್ರು? ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ನಿಮ್ಮ ಪಾದ ಸಾಕ್ಷಿ, ನನ್ನ ಮನಕ್ಕೆ ಸಾಕ್ಷಿ, ನನಗಿದೇ ದಿವ್ಯ ಅಂತಾರೆ. ಅಷ್ಟು ಬಹಳ ದೊಡ್ಡ ಒಂದು ಶಕ್ತಿಯನ್ನು ಹೊಂದಿದ್ರು, ಸಿದ್ಧಾಂತಗಳನ್ನು ಹೊಂದಿದ್ರು ಸಹಿತ ತಮ್ಮನ್ನು ತಾವು ಎಲ್ಲಕ್ಕಿಂತ ಸಣ್ಣವರು ಅಂತೇಳಿ ಪ್ರತಿಪಾದನೆ ಮಾಡಿದ್ರು. ಯಾರು ನಾವು ಎಲ್ಲರಿಗಿಂತ ಸಣ್ಣವರು ಅಂತೇಳಿ ನಮ್ಮ ಮನಸ್ಸಿಗೆ ನಾವು ತಿಳ್ಕೊತೀವಿ, ಜಗತ್ತಿಗೆ ನಾವು ದೊಡ್ಡವರಾಗ್ತೀವಿ. ನಮ್ಮ ಮನಸ್ಸಿಗೆ ನಾವ ದೊಡ್ಡವ್ರಪ್ಪ ಅಂತೇಳಿ ಅನ್ಸ್ಕೊಂಡಿವಿ ಅಂತಂದ್ರೆ ಜಗತ್ತಿನ ಮುಂದೆ ನಾವು ಸಣ್ಣವ್ರಾಗ್ತೀವಿ. ಅಣ್ಣ ಬಸವಣ್ಣವ್ರು ಹೇಳಿದ್ರು ನನಗಿಂತ ಕಿರಿಯರಿಲ್ಲ. ಅಷ್ಟೇ ಅಲ್ಲ, ಅವ್ರು ಹೇಳಿದ್ರು ಯಾವ ಪದವಿ, ಯಾವ ಪ್ರಚಾರ, ಯಾವ ದೊಡ್ಡ ಸ್ಥಾನಕ್ಕೆ, ಯಾವುದೇ ಒಂದು ಅಧಿಕಾರ ಅವ್ರಿಗೆ ಬೇಕಾಗಿರಲಿಲ್ಲ. ಅದಕ್ಕಾಗಿ ಅವ್ರು ಅಂದ್ರು, ಬ್ರಹ್ಮ ಪದವಿ ನಲ್ಲಯ್ಯ ನಾನು, ನಿಮ್ಮ ಸದಾ ಭಕ್ತರ ಪಾದವನ್ನು ಹರಿದಪ್ಪ, ಮಹಾಪದವಿಯನ್ನ ಕರುಣಿಸಿ ಕೂಡಲ ಸಂಗಮ ದೇವ. ಅಂದ್ರೆ ನಿಮ್ಮ ಭಕ್ತರು ಅಂದ್ರೆ ಬಸವಾದಿ ಶರಣರು, ಈ ಬಸವಾದಿ ಶರಣರ ಪಾದವನ್ನು ಹರಿದಪ್ಪ ಅಂದ್ರೆ ಅವರ ಪಾದಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಅಂದ್ರೆ ಅವರನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು ಮಹಾಶಕ್ತಿಯನ್ನು ಕೊಡ್ಕೊಂಡು ಎಲ್ಲ ಸಮಾಜದವರಿದ್ರು. ಎಲ್ಲ ಇವತ್ತು ಶೋಷಿತ ವರ್ಗದವರು ಸಹಿತ ಅನುಭವ ಮಂಟಪದಲ್ಲಿ ಇದ್ರು. ಆ ಅನುಭವ ಮಂಟಪದ ಮೂಲಕ ಏನಂತ ಆಗಿನ ಕಾಲದಲ್ಲಿ ಆಡಳಿತ ಮಾಡಲಿಕ್ಕೆ ಅವರು ಕೆಲವೊಂದು ತತ್ವ ಸಿದ್ಧಾಂತಗಳನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಇವತ್ತಿನ ನಮ್ಮ ಸಂವಿಧಾನ ಏನದ, ಇವತ್ತಿನ ನಮ್ಮ ಪಾರ್ಲಿಮೆಂಟ್ ಏನದ, ಇದು ಆಗಿನ ಕಾಲಕ್ಕೆ ಅಣ್ಣ ಬಸವಣ್ಣವರು ಏನು ಅನುಭವ ಮಂಟಪ ಮಾಡಿದ್ರು ಅದನ್ನ ನಾವು ಇವತ್ತ ನಮ್ಮ ಪಾರ್ಲಿಮೆಂಟ್ದೊಳಗೆ ನೋಡ್ತೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನೋ ಒಂದು ಸಂವಿಧಾನವನ್ನು ಮಾಡಿದಾರ, ಆ ಸಂವಿಧಾನದಲ್ಲಿ ನಾವು ಏನು ನೋಡ್ತೀವಪ್ಪ ಅಂದ್ರೆ ಅಣ್ಣ ಬಸವಣ್ಣವರ ತತ್ವಗಳನ್ನ ನೋಡ್ತೀವಿ, ಸಮಾನತೆಯನ್ನು ನೋಡ್ತೀವಿ. ಮಹಿಳಾ ಸಬಲೀಕರಣ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಮಹಿಳಾ ಸಬಲೀಕರಣವನ್ನು ಸಹಿತ ನಾವು ಅಲ್ಲಿ ನೋಡ್ತೀವಿ. ಇಂಥ ಒಂದು ಮಹಾನ್ ಒಬ್ಬರ ಈ ಜಗತ್ತಿನಲ್ಲಿ ಆಗಿರುವಂತಹ ಅಂಥವ್ರ 893ನೇ ಜಯಂತಿಯನ್ನು ನಾವೇನು ಮಾಡಕತ್ತಿದ್ದೀವಿ.
ಇದು ನಮ್ಮೆಲ್ಲರಿಗೆ ಬಹಳ ಗೌರವದ ವಿಷಯ. ಅವರ ತತ್ವ ಸಿದ್ಧಾಂತಗಳನ್ನ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳಿಸ್ಕೊಂಡು ಹೋದ್ರೆ ನಾವು ನಿಜವಾಗಿ ಅವರ ಜಯಂತಿ ಮಾಡುವುದು ಸಾರ್ಥಕತೆ ಆಗ್ತೈತೆ ಅಂತ ನನಗನ್ನಿಸ್ತೈತೆ. ಅದಕ್ಕಾಗಿ ನಾವೆಲ್ಲರೂ ಅದನ್ನು ಪಾಲಿಸುವಂಥ ಪ್ರಯತ್ನ ಮಾಡಬೇಕು, ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಎಷ್ಟು ಪ್ರಚಾರ ಆಗಬೇಕಾಗಿತ್ತು ಅವರ ತತ್ವ ಸಿದ್ಧಾಂತಗಳು ಇಡೀ ಜಗತ್ತಿನಲ್ಲಿ, ಅಷ್ಟು ಆಗಲಿಲ್ಲ. ಅದು ಕೇವಲ ನಮ್ಮ ನಾಡಿಗೆ ಸೀಮಿತ ಆಯಿತು. ಕರ್ನಾಟಕ ಕೆಲವೊಂದು ನಮ್ಮ ದೇಶದ ಕೆಲವು ಮೂಲೆಗಳಲ್ಲಿ ಹೋಯಿತು, ಪಾರ್ಲಿಮೆಂಟದ ಮುಂದೆ ಅವ್ರದ್ದು ಪ್ರತಿಮೆ ಆಯಿತು. ಆದ್ರೆ ಬಹುಮುಖ್ಯವಾಗಿ ಇಂಗ್ಲೆಂಡ್ದಲ್ಲಿ ಏನು ಒಂದು ಮೋದಿಜಿಯವರು ಹೋಗಿ ಒಂದು ಪ್ರತಿಮೆಯನ್ನು ಉದ್ಘಾಟನೆ ಮಾಡಿದರು, ಆವಾಗ ಅದು ಜಗತ್ತಿನಲ್ಲೆಲ್ಲ ಸಂದೇಶ ಹೋಯಿತು. ಇಡೀ ಜಗತ್ತಿನಲ್ಲೆಲ್ಲ ಸಂದೇಶ ಇವತ್ತ ಅಣ್ಣ ಬಸವಣ್ಣ ಅವ್ರದ್ದು ಹೋಗಿದೆ. ಈ ಹಿನ್ನೆಲೆಯಲ್ಲಿ ನಾವು ಯಾವ ಸಮಾಜದಲ್ಲಿ ಹುಟ್ಟಿದೀವಿ ಅನ್ನೋದು ಮಹತ್ವವಿಲ್ಲ, ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ, ಮಾನವ ಕುಲದಲ್ಲಿ ಅದೀವಿ. ಬಸವಣ್ಣವರು ಅಣ್ಣ ಬಸವಣ್ಣವರು ನಮ್ಗೆ ಮಾನವ ಧರ್ಮವನ್ನು ಹೇಳಿ ಹೋದ್ರು ಹೊರತಾಗಿ ಎಲ್ಲ ನಮ್ಮ ಧರ್ಮ, ಭಾಷೆ, ಜಾತಿ, ಪಕ್ಷ, ಪಂಗಡ ಇವೆಲ್ಲ ಬದಿಗಿಟ್ಟು ನಾವು ಭಾರತ ದೇಶದ ಎಲ್ಲ ಸಹೋದರತ್ವದಿಂದ ಇರಬೇಕು, ನಾವು ಭಾರತೀಯರು ಅನ್ನುವಂಥದ್ದು ಅಭಿಮಾನ ಇಟ್ಕೊಂಡು ನಾವು ಬಸವಣ್ಣನವರ ಭಕ್ತರಾಗಿ ಬಸವ ತತ್ವ ಪಾಲನೆ ಮಾಡುವಂಥ ಶಕ್ತಿ ಆ ದೇವರು ನಮ್ಮಲ್ಲಿ ದಯಪಾಲಿಸಲಿ ಅಂತೇಳಿ ಹೇಳಿ ನನಗೆ ಬಾಣೆ ಸರ್ ಮಾತಾಡ್ಲಿಕ್ಕೆ ಹೇಳಿದರು. ಮತ್ತು ಇನ್ನೂ ಹೇಳುವಂಥ ವಿಷಯ ಅಣ್ಣ ಬಸವಣ್ಣವ್ರ ಬಗ್ಗೆ ಸಾಯಂಕಾಲ ತನಕ ಹೇಳಿದ್ರೆ ಮುಗಿದಿಲ್ಲ. ಅಷ್ಟೊಂದು ಅಲ್ಲಿ ಅದೇನಪ್ಪ ಅಂತ ತಿಳ್ಕೊಳ್ಳುವಂಥದ್ದು ಬಹಳಷ್ಟು ವಿಷಯಗಳು ಅದಾವ. ಆದರೆ ಈ ಸಂದರ್ಭದಲ್ಲಿ ಮತ್ತು ಕೆಲವೊಬ್ರು ಬೇರೆಯವರು ಮಾತಾಡೋರು ಇರ್ತಾರೆ, ನಾನು ಬಹಳ ಸಮಯ ತಗೋಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನನಗೂ ಇಲ್ಲಿ ಸ್ವಾಗತ ಮಾಡಿದರು, ಮಾತಾಡ್ಲಿಕ್ಕೆ ಹೇಳಿದರು. ನನ್ನ ಜೀವನ ಸಾರ್ಥಕ ಆಯಿತು. ನನಗೆ ಅಭಿಮಾನದ ನಾನು ಬಸವಣ್ಣವ್ರ ಭಕ್ತ ಅಂತೇಳಿ ಹೇಳಿಕ್ಕೆ ನನಗೆ ಅಭಿಮಾನದ ನಾನು ಬಹಿರಂಗವಾಗಿ ಈ ಮಾತನ್ನು ಹೇಳ್ತೀನಿ. ಇದೇನಪ್ಪ ಕದ್ದು ಮುಚ್ಚಿ ಹೇಳುವಂಥದ್ದಿಲ್ಲ, ನಾನು ಬಹಿರಂಗದಲ್ಲಿ ಈ ಮಾತನ್ನು ಹೇಳ್ತೀನಿ. ಅದಕ್ಕೆ ತಮ್ಮೆಲ್ಲರಿಗೆ ಮತ್ತೆ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಬಸವ.